ಬಳ್ಳಾರಿ ಕ್ಷೇತ್ರ ಲೋಕಸಭೆ ಕ್ಷೇತ್ರವಾಗಿ ರೂಪುಗೊಂಡ ನಂತರದಿಂದ ನಾವು ನೋಡ್ತಾ ಹೋಗೋದಾದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ ಸೋನಿಯಾ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡಿ ಡೆಲ್ಲಿವರೆಗೂ ಹೋಗ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. 19 ಲೋಕಸಭಾ ಚುನಾವಣೆಗಳಾದ ಸಂದರ್ಭದಲ್ಲಿ ಅಂದಾಜು 15 ಬಾರಿ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡೆದುಕೊಂಡಿದೆ. 4 ಸಲ ಅಷ್ಟೇ BJP ಇಲ್ಲಿ ಗೆಲುವನ್ನು ಪಡೆದುಕೊಂಡಿರೋದು. ಈಗ ಹಾಲಿ ಸಂಸದರಾಗಿರುವಂಥ ದೇವೇಂದ್ರಪ್ಪ ಅಂದ ಸಂದರ್ಭದಲ್ಲೂ ಕೂಡ ಅವರ ಪಾಸಿಟಿವ್ ಏನು, ನೆಗೆಟಿವ್ ಯಾವ ಅಂಶಗಳಿದ್ದಾವೆ, ಈ ಚುನಾವಣೆ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರ್ಬೋದು ಬನ್ನಿ ನೋಡೋಣ. ವೈ ದೇವೇಂದ್ರಪ್ಪ ಅಂದಾಗ ಪಾಸಿಟಿವ್ ಅಂಶಗಳೇನಿದೆ, ಅವಳಿ ಜಿಲ್ಲೆಗೆ ಕೇಂದ್ರದ ಯೋಜನೆಗಳು ಜಾರಿಯಾಗಿರುವುದು, ಅದರಲ್ಲಿ ದೇವೇಂದ್ರಪ್ಪ ಅವರ ಪಾತ್ರ, ಕಾಂಗ್ರೆಸ್ ಶಾಸಕರ ಗುಂಪುಗಾರಿಕೆಯ ಲಾಭವನ್ನು ದೇವೇಂದ್ರಪ್ಪ ಅವರು ಪಡೆದುಕೊಳ್ಳುವಂತಹ ಸಾಧ್ಯತೆ, ಸ್ಥಳೀಯ ನಾಯಕರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿರುವುದು, ವಿವಾದರಹಿತ ವ್ಯಕ್ತಿ, ಹಾಗೆ ಸರಳತೆ ಇವರಿಗೆ ಪ್ಲಸ್ ಪಾಯಿಂಟ್. ಇನ್ನು ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರೋದು ಕೂಡ ಪ್ಲಸ್ ಪಾಯಿಂಟ್. BJP RSSನ ಶಿಸ್ತಿನ ಸಿಪಾಯಿ ದೇವೇಂದ್ರಪ್ಪ ಅವರು. ಇವಿಷ್ಟು ಅವರಿಗೆ ಪಾಸಿಟಿವ್ ಆಗಿ ಈ ಬಾರಿ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇವೇಂದ್ರಪ್ಪ ಅಂದಾಗ ಒಂದಷ್ಟು ನೆಗೆಟಿವ್ ಇರಬೇಕಲ್ಲ, ಅದು ಏನು, ಈ ಚುನಾವಣೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ? ಬಸವಣ್ಣನವರ ವಚನಗಳ ಮೂಲಕ ವಿಪರೀತ ಮಾತು, ಅದು ಅವರಿಗೆ ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ ಅಂತ. ರಾಷ್ಟ್ರ ನಾಯಕರ ಮೇಲೆ ಅತಿಯಾದ ಅವಲಂಬನೆ, ಡಿಪೆಂಡೆನ್ಸಿ ಆಫ್ ಹೈಕಮಾಂಡ್. ಇನ್ನು ಕೇವಲ ಸಭೆಗಳಿಗೆ ಮಾತ್ರ ಹಾಜರಾಗುವಂತಹ ಮನೋಭಾವ, ಇದು ಕೂಡ ನೆಗೆಟಿವ್ ಆಗ್ಬೋದು ಅಂತ. ಸಂಸದರ ಕಚೇರಿಗೆ ಬೀಗ, ಜನರ ಕಷ್ಟಕ್ಕೆ ಸಿಗೋದಿಲ್ಲ ಅಂತ. ಏನೇ ವಿವಾದರಹಿತ ವ್ಯಕ್ತಿಯಾಗಿದ್ರೂ ಕೂಡ ಜನಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ಫೇಲ್ಯೂರ್, ನೆಗೆಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ. ಕಳಪೆ ಸಾಧನೆ, ವೈಯಕ್ತಿಕ ವರ್ಚಸ್ಸಿನ ಕೊರತೆ ಇರುವುದು, ಲೋಕಸಭೆಯಲ್ಲಿ ಕ್ಷೇತ್ರಗಳ ಸಮಸ್ಯೆಗಳ ಕುರಿತಂತೆ ಧ್ವನಿ ಎತ್ತದೇ ಇರುವುದು ಇವರಿಗೆ ನೆಗೆಟಿವ್ ಆಗಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಸತ್ಯಬಾಬು ಅವರು CPI ಜಿಲ್ಲಾಧ್ಯಕ್ಷರು ಈ ಹಿಂದೆ ಲೋಕಸಭಾ ಚುನಾವಣೆಯಾದಾಗ ಕಾಂಗ್ರೆಸ್ ಭದ್ರಕೋಟೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದಾಗ ಏನೆಲ್ಲ ಅಭಿವೃದ್ಧಿಯನ್ನು ಕಂಡಿತ್ತು, ಕಂಡಿಲ್ಲ ಅನ್ನೋದು, ಮತ್ತು ಈಗ ಹಾಲಿ ಸಂಸದರ ಕಾರ್ಯವೈಖರಿ ಅನ್ನೋದು, ಈ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಅಂದಾಗ ಯಾವ ರೀತಿ ಇದೆ ಅನ್ನೋದ್ರ ಕುರಿತಂತೆ ಒಂದಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಬನ್ನಿ ನೋಡೋಣ. ಬರುವಂಥ ಹಾದಿಯಲ್ಲಿ ಇದ್ದಾವೆ. ಖಂಡಿತವಾಗಲೂ ಮೇ ತಿಂಗಳು ಇಲ್ಲ ಜೂನ್ ತಿಂಗಳಲ್ಲಿ ಇಡೀ ನಮ್ಮ ದೇಶದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದ್ದಾವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಸು ಮತ್ತು BJP ಪಕ್ಷಗಳು, ಇನ್ನಿತರ ಪಕ್ಷಗಳು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪ್ರಶ್ನೆಗಳಂತ ಬಂದಾಗ ಹಲವಾರು ವರ್ಷ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಈ ಭಾಗದಲ್ಲಿ ಆಯ್ಕೆಯಾಗಿ ಹೋಗಿದ್ದರು ಮತ್ತು BJP ಸದಸ್ಯರು ಆಯ್ಕೆಯಾಗಿ ಹೋಗಿದ್ದರು. ಆದರೆ ನಿಜವಾಗಲೂ ಬಳ್ಳಾರಿ ಅಭಿವೃದ್ಧಿ ಪ್ರಶ್ನೆಗಳ ಬಗ್ಗೆ ಹೆಚ್ಚು ಗಮನ ನೀಡಲಿಲ್ಲ ಎಂಬುದು ಜನರ ಒಂದು ಸರ್ವಸಾಮಾನ್ಯ ಅಭಿಪ್ರಾಯವಾಗಿದೆ. ಪ್ರತಿಯೊಬ್ಬರ ಮನದಲ್ಲಿ, ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲಿ ಕೂಡ ಶ್ರೀರಾಮುಲು ಸಾರ್ ಅಂತ, ಯಾಕಂದರೆ ಸ್ಥಳೀಯ ವ್ಯಕ್ತಿಯನ್ನು ಕೊಟ್ಟರೆ ಯುವಕರಲ್ಲಿ ಮತ್ತು ಎಲ್ಲರಲ್ಲಿ ಉತ್ತೇಜನ ಮೂಡ್ತತೆ. ನಮ್ಮ ಶ್ರೀರಾಮುಲು ಸಾರ್ ಅಂತ ಇಡೀ ಕರ್ನಾಟಕದಾದ್ಯಂತ ಹೆಂಗಂತಾರೆ, ಅದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನಮ್ಮ ಶ್ರೀರಾಮುಲು ಸಾರ್ ಅಂತಾರೆ. ಯಾಕಂದರೆ ಎಲ್ಲರಿಗೆ ಚಿರಪರಿಚಿರ್ತಕ್ಕಂಥ ವ್ಯಕ್ತಿ ನಮ್ಮ ಶ್ರೀರಾಮುಲು ಸಾರು. ಅವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ಕೊಟ್ಟರೆ ಲೋಕಸಭೆಯ ಚುನಾವಣೆಯಲ್ಲಿ ಖಂಡಿತವಾಗಿ ಜಯಭೇರಿಯನ್ನು ಸಾಧಿಸ್ತಾರೆ. ಮತ್ತು ಬಳ್ಳಾರಿಯಲ್ಲಿ BJPಯ ವಿಜಯ ಪತಾಕೆಯನ್ನು ಹಾರಿಸ್ತಾರಂತಂದೇಳಿ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಶ್ರೀರಾಮುಲು ಸಾರ್ ಬಳ್ಳಾರಿ ಅಂತಂದೇಳಿ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ತಕ್ಕಂಥ ನೋಡಿ, ವಿಜಯನಗರ ಜಿಲ್ಲೆಯ ಮತದಾರರು ಈ ಒಂದು ಚುನಾವಣೆಯಲ್ಲಿ ಅವರಿಗೆ BJP ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳ್ಕೊಳ್ತೇನೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ನಿಜವಾಗ್ಲೂ ಇದು 98% ಎಲ್ಲ ನಮ್ಮ ಕರ್ನಾಟಕದ ಜನಗಳಿಗೆ ಮುಟ್ಟಿದೆ. ಆ ಒಂದು ಗ್ಯಾರಂಟಿಗಳ ಒಂದು ಕೊಡುಗೆಯಿಂದ ಇವತ್ತು ಕರ್ನಾಟಕದಲ್ಲಿ 20ರಿಂದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ತಗೊಂಡು ಬರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.